Hello friends, welcome back to another video of our YouTube channel. Before to start video, I request all of you please like, share and subscribe to my channel. So in this video, we are going to discuss two important things. First of all, high school teachers recruitment, HSTR CNDA rule, whether TET PG is compulsory or not. And second thing is Karnataka PU lecturer recruitment. ಸೊ ಮೋಸ್ಟ್ ಪ್ರಾಬಬ್ಲಿ ಎಕ್ಸ್ಪೆಕ್ಟೇಷನ್ ಡೇಟ್ಸ್ ಆಗಿರುತ್ತವೆ ಇವು ಟೆಂಟೇಟಿವ್ ಡೇಟ್ಸ್ ಅಂತಲೇ ಹೇಳ್ಬೋದು. ನೋಟಿಫಿಕೇಶನ್ ಯಾವಾಗ ಬರುವುದು, CNDA ರೂಲ್ಸ್ ಪ್ರಕಾರ TET PG ಕಂಪಲ್ಸರಿ ಇದೆಯಾ HSTRಗೆ ಅಥವಾ ಇಲ್ಲ, ಈ ಡೀಟೇಲ್ಗಳನ್ನು ಡಿಸ್ಕಸ್ ಮಾಡ್ತಾ ಬರೋಣ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ನೇಮಕಾತಿ ಕುರಿತು ಬರುವ ಎಲ್ಲ ಮಾಹಿತಿಗಳನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ಮೊದಲಿಗೆ ಟೆಂಟೇಟಿವ್ ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಏನಿದೆ ಕರ್ನಾಟಕ PU ಲೆಕ್ಚರರ್ ರಿಕ್ರೂಟ್ಮೆಂಟ್ಸ್ಗೆ ಅಂತ ನೋಡ್ತಾ ಬರೋಣ. ಇದು ಟೆಂಟೇಟಿವ್ ಡೇಟ್ಸ್ ಆಗಿರುತ್ತೆ. ಬಿಕಾಸ್ ಈಗ ಆಲ್ರೆಡಿ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಆ ಒಂದು ಮಸೂದೆ ರಿಟರ್ನ್ ಆಗಿದೆ. ಈಗ ಮತ್ತೆ ಅದನ್ನು ಕಳಿಸಿ ಅದು ಅಪ್ರೂವ್ ಆದ ನಂತರ ಮತ್ತೆ ನಿಮಗೆ ನೋಟಿಫಿಕೇಶನ್ ಆಗುತ್ತೋ ಅಥವಾ ಈಗ ನೋಟಿಫಿಕೇಶನ್ ಬರುತ್ತೋ ಅನ್ನೋದು ಕೂಡ ಭಾಳಷ್ಟು ಚರ್ಚೆಗಳು ನಡೀತಾ ಇವೆ. ಬನ್ನಿ ಮೊದಲಿಗೆ ನಾವು ಟೆಂಟೇಟಿವ್ ಡೇಟ್ಸನ್ನು ನೋಡೋಣ ಏನಿದೆ ಅಂತ. ಸೊ ಇದಕ್ಕೆ ನೋಡ್ರಿ, ಅಥಾರಿಟಿ ಏನಿರುತ್ತೆ, ರಿಕ್ರೂಟಿಂಗ್ ಅಥಾರಿಟಿ ಅಪಾಯಿಂಟ್ಮೆಂಟ್ ಮಾಡೋರು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಡೇ ಬೈ ಡೇ ಏನಾದರೂ ಅಪ್ಡೇಟ್ ಆದರೆ ಖಂಡಿತವಾಗಿ ಆ ಒಂದು ಅಪ್ಡೇಟನ್ನು ನೀವು ಚೆಕ್ ಮಾಡ್ಕೋಬೋದು. ನೋಟಿಫಿಕೇಷನ್ ಡೇಟನ್ನು ನೀವು ಗಮನಿಸ್ತಿರ್ಬೋದು. ಎಕ್ಸ್ಪೆಕ್ಟೆಡ್ ನೋಟಿಫಿಕೇಷನ್ ಜನವರಿ ಫೆಬ್ರವರಿ 2026 ಅಂತ ಹೇಳ್ತಾ ಇದ್ದಾರೆ. ಟೆಂಟೇಟಿವ್ ಇದೆ ಇದು. ಸೊ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಗಮನಿಸ್ತಿರ್ಬೋದು ನೀವು, ಜನವರಿ ಅಥವಾ ಫೆಬ್ರವರಿ 2026 ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಪ್ಲಿಕೇಶನ್ ಫೆಬ್ರವರಿ 2026ರಲ್ಲಿ, ಲಾಸ್ಟ್ ಡೇಟ್ ಮೇ ಬಿ ಮಾರ್ಚ್ 2026. ಡೇಟ್ ಎಕ್ಸಾಕ್ಟ್ಲಿ ಕೊಟ್ಟಿಲ್ಲ ಅವರು. ಅಡ್ಮಿಷನ್ ಕಾರ್ಡ್ ಏನು ಅಡ್ಮಿಟ್ ಕಾರ್ಡ್ ಏನಿರುತ್ತೆ, ಹಾಲ್ ಟಿಕೆಟ್ ಏಪ್ರಿಲ್ನಲ್ಲಿ, ರಿಟರ್ನ್ ಎಕ್ಸಾಮಿನೇಷನ್ ಮೇ ಅಥವಾ ಜೂನ್ನಲ್ಲಿ ಬರಬಹುದು ಅಂತ ಒಂದು ಟೆಂಟೇಟಿವ್ ಡೇಟ್ಸ್ಗಳು ಇವು. ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ, ರಿಟರ್ನ್ ಎಕ್ಸಾಮ್ ಪ್ಲಸ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ. ಅದಾದಮೇಲೆ ಪೇ ಸ್ಕೇಲ್ಗಳು ಈಗ ಚೇಂಜಸ್ ಆಗಿರ್ತವೆ. ಎಲಿಜಿಬಿಲಿಟಿ ಡೀಟೇಲ್ಸ್ ಅಂತ ನೋಡ್ತಾ ಬಂದರೆ, ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ ನೋಡ್ರಿ, ಮಾಸ್ಟರ್ ಡಿಗ್ರಿ ಇನ್ ರಿಲೆವೆಂಟ್ ಸಬ್ಜೆಕ್ಟ್ ವಿತ್ ಮಿನಿಮಮ್ 55% ಮಾರ್ಕ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ MSc ಮಾಡಿರಬೇಕಾಗುತ್ತೆ ನೀವು ಕನ್ಸರ್ನ್ ಸಬ್ಜೆಕ್ಟ್ನಲ್ಲಿ ವಿತ್ 55% ಮಾರ್ಕ್ಸ್. ಟೀಚಿಂಗ್ ಕ್ವಾಲಿಫಿಕೇಷನ್ BEd ಕಂಪಲ್ಸರಿ ಇದೆ. ನೆಟ್ ಅಥವಾ ಸೆಟ್ ಪ್ರಿಫರ್ಡ್ ಕ್ವಾಲಿಫಿಕೇಷನ್ ಮೇ ಗೆಟ್ ಪ್ರಿಯಾರಿಟಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಂಪಲ್ಸರಿ ಇಲ್ಲ, ನೆಟ್ ಸೆಟ್ ಪ್ರಿಫರೇಬಲ್ ಇದೆ ಇದು. ಸೊ ಮೆರಿಟ್ ಅಥವಾ ಇಂಟರ್ವ್ಯೂ ಟೈಮ್ನಲ್ಲಿ ನಿಮಗೆ ಒಂದು ಒಳ್ಳೆ ಸ್ಕೋರ್ ಆಗ್ಬೋದು. ಏಜ್ ಲಿಮಿಟ್ 18 to 40 ಇಯರ್ಸ್ ಅಂತ ಇದೆ, ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಅಂತ ಇದೆ. CNDA ರೂಲ್ನಲ್ಲಿ ಏನಿರುತ್ತೆ ಅದು ಇರುತ್ತೆ. ಸೊ ಮಸ್ಟ್ ನೋ ಕನ್ನಡ, ರೀಡ್ ಆ್ಯಂಡ್ ರೈಟ್ ಅಂತ ಇದೆ ನೋಡ್ರಿ ಲ್ಯಾಂಗ್ವೇಜ್ ರಿಕ್ವೈರ್ಮೆಂಟ್ನಲ್ಲಿ. ಈ ಎಲ್ಲ ಡೀಟೇಲ್ಗಳಿವೆ PU ಕಾಲೇಜ್ ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ಗೆ. ಇದರಲ್ಲಿ ನೀವು ಏನಾದರೂ ನಿಮ್ಮ ಹತ್ರ ಒಂದು ಲೇಟೆಸ್ಟ್ ಅಪ್ಡೇಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ಆದಷ್ಟು ಶೇರ್ ಮಾಡಿ ವಿಡಿಯೋನ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ HSTR ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಬಂದರೆ, HSTRಗೆ TET ಮತ್ತು PG ಆಸ್ ಪರ್ ಪ್ರೆಸೆಂಟ್ ಏನು CNDA ರೂಲ್ ಇದೆ ಆ ರೂಲ್ಸ್ ಪ್ರಕಾರ TET ಮತ್ತು PG ಕಂಪಲ್ಸರಿ ಇಲ್ಲ. ನೀವು ಡಿಗ್ರಿ ಪ್ಲಸ್ BEd ಇದ್ದರೆ ಯು ಆರ್ ಎಲಿಜಿಬಲ್ ಟು ರೈಟ್ HSTR ಎಕ್ಸಾಮಿನೇಷನ್. ಓಕೆ, ಇದೇ ಥರ ಮಾಹಿತಿಗೋಸ್ಕರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.